ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀಟಲ್ ಬೇರೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತ ರೀಸನ್ ನಿಮ್ಗೆ ಆಲ್ರೆಡಿ ಗೊತ್ತು, ಏಕೆಂದರೆ ಎಕ್ಸಾಮ್ಸ್ ನಡೀತಿತ್ತು. ಸೊ ಇನ್ ಬಿಟ್ವೀನ್ ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಇರಲಿ, ಏನಾಗಲ್ಲ. ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ ವೀಡಿಯೋ, ಒಂದು 10 ಡೇಸ್ ಆದಮೇಲೆ. ಲೈಕ್ ಈ ವಿಡಿಯೋನ ನೀವು ನೋಡಿದ್ಮೇಲೆ ಏನಂತೀರಾ ಅಂದರೆ, ಲೇಟಾಗಿ ಬಂದ್ರೂ ಒಳ್ಳೆ ವೀಡಿಯೋ ತೊಗೊಂಬಂದ ಅಂತ ಲಾಸ್ಟಲ್ಲಿ ನೀವು ಒಂದೇ ಅಂತೀರಾ. ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ. ಮತ್ತು ನೀವು ಆಲ್ರೆಡಿ ರಿಸಲ್ಟ್ನ ನೋಡಿರ್ತೀರಾ. ಈ ವಿಡಿಯೋ ರಿಕ್ವೈರ್ಮೆಂಟ್ ಏನಕ್ಕಿದೆ ಅಂದರೆ, ನೀವು ಈಗ ರಿಸಲ್ಟ್ ಇಯರ್ಗೆ ಕಂಪ್ಯಾರಿಸನ್, ಈಗ ನಿಮಗೆ ಕಾಲೇಜ್ ಏನು ಸಿಕ್ಕಿದೆ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇರೋಂಥ ಕಾಲೇಜಸ್ ಸಿಕ್ಕಿರಲ್ಲ. ತುಂಬ ಜನಕ್ಕೆ ಕಾಲೇಜೇ ಸಿಕ್ಕಿರಲ್ಲ ಬಾರ್ಡಲ್ಲಿರೋರಿಗೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆಂದರೆ ನಾನು ತೋರಿಸಿರೋಂಥ ಕಟ್ ಆಫ್ ಬಂದು ಸೆಕೆಂಡ್ ರೌಂಡ್ ಕಟ್ ಆಫ್. ಬಟ್ ಇವಾಗ ಬಿಟ್ಟಿರೋ ಕಟ್ ಆಫ್ ಬಂದು ಫಸ್ಟ್ ರೌಂಡ್ ಕಟ್ ಆಫ್. ಹೇಗೆ ಕಾಲೇಜ್ ಸಿಗೋಕ್ಕಾಗುತ್ತೆ? ಹೇಗೆ ನೀವು ಸೆಕೆಂಡ್ ರೌಂಡ್ ನೋಡಿ ನೀವು ಥಿಂಕ್ ಮಾಡಿರೋಂಥ ಕಾಲೇಜ್ ಫಸ್ಟ್ ರೌಂಡಲ್ಲಿ ಹೇಗೆ ಸಿಗುತ್ತೆ ಅಲ್ವಾ? ಕರ್ನಾಟಕದಲ್ಲಿ ಟಾಪ್ ಸ್ಕೋರ್ ಮಾಡಿರೋರು ಎಷ್ಟು ಜನ ಹೊರಗಡೆ ಹೋಗ್ತಾರೆ ಅಂತ. ಈಗ ಲಾಸ್ಟ್ ಇಯರ್ಗೆ ಅಬ್ಸರ್ವ್ ಮಾಡಿದಾಗೆ, ಲಾಸ್ಟ್ 2-3 ಇಯರ್ಸಲ್ಲಿ ಕಾಮನ್ ಆಗಿ ಏಮ್ಸ್ ಸೀಟ್ಸ್ ತಗೊಳ್ತಾ ಇರೋರು ಲಾಸ್ಟ್ ಇಯರಲ್ಲಿ ಬಂದು 2K ಒಳಗಿರೋಂಥವ್ರು ಅಷ್ಟೇ. ಓಕೆ, 2K ರ್ಯಾಂಕ್ಸ್ ಒಳಗೆ ಇರೋಂಥವ್ರು ಏಮ್ಸ್ಗೆ ಹೋಗ್ತಾರೆ. ಅದರಲ್ಲಿ ಎಲ್ಲ ಹೋಗ್ತಾರೆ ಅಂತಲ್ಲ, ಒಂದಷ್ಟು ರೇಷಿಯೋದಲ್ಲಿ ಹೋಗ್ತಾರೆ. ಬಟ್ ಮ್ಯಾಕ್ಸಿಮಮ್ ರೇಷಿಯೋ ಇದೆ. ಅದು ವೀಡಿಯೋಸಲ್ಲಿ ಕಂಪ್ಲೀಟ್ ವೀಡಿಯೋ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಿಯರ್ ಕಟ್ಟಾಗಿ. ಓಕೆ, 2000 ರ್ಯಾಂಕ್ ಒಳಗಡೆ ಬಂತು ಅಂದರೆ ಅವರು ಏಮ್ಸ್ಗೆ ಹೋಗ್ತಾರೆ ಕಾಮನ್ ಆಗಿ. ಎಷ್ಟು ಜನ ಹೋಗ್ತಾರೆ ಅಂತ ಕೇಳ್ಬೋದು ನೀವು. ಲಾಸ್ಟ್ ಇಯರ್ ಬಂದು, ಓಕೆ, ಲಾಸ್ಟ್ ಇಯರು 2K ಅಂಡರಲ್ಲಿ, ಈ 2K ಆದಮೇಲೆ ಈ 3K 4K 5K ಅವರೆಲ್ಲ ಹೋಗಲ್ವಾ ಅಂತ ನೀವು ಕೇಳ್ಬೋದು. ಲೈಕ್ ಮ್ಯಾಕ್ಸಿಮಮ್ ಜನ ಯಾರೂ ಹೋಗಲ್ಲ. ಏನಕ್ಕಪ್ಪ ಹೋಗಲ್ಲ ಅಂದರೆ, ಆ ಏಮ್ಸ್ಗಳು ಏನು ಸಿಗುತ್ತೆ ಆ ರ್ಯಾಂಕಲ್ಲಿ, ಅದಕ್ಕಿಂತ ಬೆಟರ್ ಆಗಿ ನಮ್ಮದು BMC ಇದೆ. ಓಕೆ, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ಅದರಿಂದ ಅವರು ಹೋಗಲ್ಲ ಮ್ಯಾಕ್ಸಿಮಮ್. ಈ ವರ್ಷನೂ ಎಷ್ಟಾಗುತ್ತೆ ಏನೋ ಅಂತ ಪ್ರೆಡಿಕ್ಟ್ ಮಾಡಿ ಹೇಳ್ತೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಓಕೆ, ಲಾಸ್ಟ್ ಇಯರ್ದು 2K ರ್ಯಾಂಕ್ಸಲ್ಲಿ 63 ಮೆಂಬರ್ಸ್ ಇದ್ದರು. ಓಕೆ, 2K ರ್ಯಾಂಕ್ಸ್ ಒಳಗೆ. ಅದರಲ್ಲಿ BMCನ ಚೂಸ್ ಮಾಡಿದವರು 3 ಮೆಂಬರ್ಸ್ ಅಷ್ಟೇ. ಓಕೆ, ಈಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಲಾಸ್ಟ್ ಇಯರ್ದು ಕಂಪ್ಯಾರಿಸನ್ ಮಾಡ್ತಿರೋಂಥದ್ದು. ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ BMCದು ಸೀಟ್ ತೊಗೊಂಡವರು ಈ 63 ಜನದಲ್ಲಿ 3 ಜನ. ನೆಕ್ಸ್ಟ್ ಇನ್ನು ಮಿಕ್ಕಿದವ್ರು ಜನ ಏನು ಮಾಡ್ತಾರೆ? 60 ಜನ ಏಮ್ಸ್ಗೆ ಹೋಗ್ತಾರೆ, ಅಂದರೆ ಹೊರಗಡೆ ಹೋಗ್ತಾರೆ. ಇಟ್ ಕ್ಯಾನ್ ಬಿ ಲೈಕ್ ಏಮ್ಸ್ ಡೆಲ್ಲಿ ಆಗಿರ್ಬೋದು, ಏಮ್ಸ್ ಜೋಧ್ಪುರ್, ಭುವನೇಶ್ವರ್, ಆ ರೀತಿ ಟಾಪ್ 7 ಏಮ್ಸ್ಗಳಿಗೆ ಕಾಮನ್ ಆಗಿ ಚೂಸ್ ಮಾಡಿ ಹೋಗ್ತಾರೆ. ಜನರಲ್ ಮೆರಿಟ್ಗೆ ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟ್ಸ್ ಮಿಕ್ಕೊಳ್ತು? 60 ಸೀಟ್ಸ್ ಮಿಕ್ಕೊಳ್ತು ಲಾಸ್ಟ್ ಇಯರ್. ಓಕೆ, ಇವಾಗ ಈ ವರ್ಷ ನೋಡೋಣ. ಈ ವರ್ಷದ್ದು 2K ಅಂಡರು 114 ಮೆಂಬರ್ಸ್ ಇದ್ದಾರೆ. ಓಕೆ, ಬಟ್ ಅದೇ BMCಲಿ ಎಷ್ಟು ಜನ ಸೀಟ್ ತೊಗೋಬೋದು? ಈಗ 114 ಇದ್ದಾರೆ, ಎಲ್ಲರಿಗೂ ಅಲಾಟ್ ಆಗಿದೆ. ಓಕೆ, BMC ಅಲಾಟ್ ಆಗಿದೆ ಸ್ಟೇಟ್ ಕೌನ್ಸಿಲಿಂಗಿಂದ. ಅದರಲ್ಲಿ ಪಕ್ಕ ಸೀಟ್ನ ಇಲ್ಲೇ ತೊಗೊಂಡು ಓವರ್ ಏಮ್ಸ್ ಚೂಸ್ ಮಾಡೋಂಥವ್ರು ಮ್ಯಾಕ್ಸಿಮಮ್ ಅಂದರೆ, ಈಗ ಇಲ್ಲಿ 3 ಇದೆ, ಇಲ್ಲಿ ಡಬಲ್ ಇರೋದ್ರಿಂದ ಒಂದು 6 ಇಟ್ಕೋಬೋದು ಅಂತ ಹೇಳ್ಬೋದು. ಬಟ್ ಮೋಸ್ಟ್ ವರ್ಸ್ಟ್ ಕಂಡೀಷನ್ಗೆ ಹೋಗೋಣ, ಒಂದು 14 ಜನ ಮ್ಯಾಕ್ಸಿಮಮ್ಮು BMCನ, ಇಲ್ಲ ನಮ್ಮ ಕಾಲೇಜ್, ಇಲ್ಲ ಮೈಸೂರು, ಇಲ್ಲ ಕಿಮ್ಸ್ ಹುಬ್ಳಿ, ಆ ರೀತಿ, ಇಲ್ಲ ಗುಲ್ಬರ್ಗ ತುಂಬ ಜನ ಚೂಸ್ ಮಾಡಿದ್ದಾರೆ. ಅದೇನಕ್ಕೆ ಓವರ್ BMC ಚೂಸ್ ಮಾಡಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಕರೆಕ್ಟಾಗಿ, ಅಷ್ಟು ಐಡಿಯಾ ಇಲ್ಲ. ಅವ್ರದ್ದು ಹೋಮ್ ಟೌನ್ ಎಲ್ಲ ಆಗಿರ್ಬೋದು. ಓಕೆ, ಅಂಥವರು ಅಲ್ಲೇ ಹೋಗಿ ಜಾಯ್ನ್ ಆದರು ಅಂದರೆ ಒಂದು 14 ಮೆಂಬರ್ಸ್ ಹೋಗ್ತಾರೆ ಅಂದ್ಕೊಳ್ಳಿ. ಇನ್ನು 100 ಮೆಂಬರ್ಸ್ ಏನು ಮಾಡ್ತಾರೆ? ಏಮ್ಸ್ಗೆ ಹೋಗ್ತಾರೆ. ನಿಮಗೆ ಸೀಟ್ಸ್ ಎಷ್ಟು ಮಿಕ್ಕೊಳ್ಳುತ್ತೆ? BMCಲಿ ಜನರಲ್ ಮೆರಿಟ್ಗೆ 100 ಸೀಟ್ಸ್ ಮಿಕ್ಕೊಳ್ಳುತ್ತೆ. ಮತ್ತು ತುಂಬ ಜನ ಕೇಳ್ಬೋದು, ಬೇರೆ ಕಾಲೇಜಸ್ಸಲ್ಲೂ ಸೀಟ್ಸ್ ಮಿಕ್ಕೊಳ್ಳುತ್ತಾ ಅಂತ. ಲೈಕ್ ಈಗ ಹೇಗೆ ಅಂದರೆ, ಟಾಪ್ ಕಾಲೇಜಸ್ಸಲ್ಲಿ ಜಾಸ್ತಿ ಸೀಟ್ಸ್ ಮಿಕ್ಕೊಳ್ತು ಅಂದರೆ ಜನರಲ್ ಮೆರಿಟಲ್ಲಿ, ಅದೇ ರೀತಿ ಆ ಸೀಟ್ಸ್ನ ಕೆಳಗಡೆ ಇರೋರು ಆಕ್ಯುಪೈ ಮಾಡ್ತಾರಾ, ಆಗ ನೆಕ್ಸ್ಟ್ ಕಾಲೇಜಲ್ಲಿ ಸೀಟ್ಸ್ ಮಿಕ್ಕೊಳ್ಳುತ್ತೆ. ಅದೇ ಟಾಪ್ 5 ಕಾಲೇಜಸ್ಸಲ್ಲಿ ಜಾಸ್ತಿ ಜನ ಹೊರಗಡೆ ಏಮ್ಸ್ಗೆ ಹಾಗೆ ಜಂಪ್ ಆದರು ಅಂದರೆ, ಈ ಟಾಪ್ 5 ಕಾಲೇಜಸ್ಸಲ್ಲಿ ಅಷ್ಟೇ ನಿಮಗೆ ಜನರಲ್ ಮೆರಿಟ್ಗೆ ಸೀಟ್ಸ್ ಎಷ್ಟು ನಿಮಗೆ ಉಳ್ಕೊಳ್ಳುತ್ತೆ, ಅದಷ್ಟೇ ಕೆಳಗಡೆ ಟ್ರಾನ್ಸ್ಫರ್ ಆಗ್ತಾ ಹೋಗುವಂಥದ್ದು. ಓಕೆ, ಕೆಳಗಡೆ ಇರೋಂಥವ್ರಿಗೆ ಏಮ್ಸೇ ಸಿಗೋಲ್ಲ, ಅವರು ಏನು ಮಾಡ್ತಾರೆ? ಅದೇ ಈಗ ಯಾವುದೋ ಒಂದು ಸ್ಟೇಟ್ ಕಾಲೇಜಸ್ಸೇ ತೊಗೊಂಡಿರ್ತಾರೆ. ಸೊ ಅದರಿಂದ ನಮಗೆ ಈ BMCಲಿ ವೇಕೆನ್ಸಿ ಜಾಸ್ತಿ ಕ್ರಿಯೇಟ್ ಆದಷ್ಟು ನಮಗೆ ಕೆಳಗಡೆ ಬಾರ್ಡ್ರಲ್ಲಿರೋರಿಗೆ ಸೀಟ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಜನರಲ್ ಮೆರಿಟ್ ಅವರು 100 ಮೆಂಬರ್ಸ್ ಇದ್ದಾರೆ ಲಾಸ್ಟ್ ಇಯರ್. 60 ಈ ವರ್ಷ 100 ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳೋಣ. ಓಕೆ, ಒಳ್ಳೆಯದು. ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಜನ ಹೊರಗಡೆ ಹೋಗ್ತಾರೆ ಅಂತ, ನಿಮಗೆ ಕೆಳಗಡೆ ಬಾರ್ಡ್ರಲ್ಲಿರೋರಿಗೆ ಸೀಟ್ಸು ಸಿಗೋಂಥ ಚಾನ್ಸಸ್ಸು ಇನ್ಕ್ರೀಸ್ ಆಯಿತು ಅಂತ ಅಲ್ವಾ? ಇವಾಗ ನೆಕ್ಸ್ಟು ಬರೋಣ. BMCಲಿ ಲಾಸ್ಟ್ ಇಯರ್ದು ಕಟ್ ಆಫ್ನ ಕಂಪ್ಯಾರಿಸನ್ ಮಾಡ್ತಿದ್ದೀನಿ. BMCಲಿ ಕಟ್ ಆಫ್ ಬಂದು ಫಸ್ಟ್ ರೌಂಡ್ಗೆ 2154 ಇತ್ತು ಲಾಸ್ಟ್ ಇಯರ್. ಓಕೆ, ಈ 60 ಜನ ಹೊರಗಡೆ ಹೋದ್ಮೇಲೆ, ಈ 60 ಸೀಟ್ಸು ಹೊರಗಡೆ ಹೋದ್ಮೇಲೆ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಬಂದು 4203 ಆಯಿತು. ಓಕೆ, ಲಾಸ್ಟ್ ಇಯರ್ದು. ಇದನ್ನ ನೀವು ಬೇಕಾದರೆ
ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ತುಂಬ ಜನ ನಿಮಗೆ ಹೆಲ್ಪ್ ಮಾಡೋರು ಅಂತವ್ರು ಇದ್ದಾರೆ ನನ್ನ ಫ್ರೆಂಡ್ಸು. ಓಕೆ, ನಿಮ್ಮ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಷನಲ್ಲಿ ಹಾಕಿ, ಅಂದರೆ ಟೆಲಿಗ್ರಾಮಲ್ಲಿ. ಅವರು ಫ್ರೀ ಇದ್ದಾಗ ಹೆಲ್ಪ್ ಮಾಡ್ತಾರೆ, ಇಲ್ಲ ನಾನೇ ಫ್ರೀ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಅಲ್ಲೂ ಸಹ ಈ PDF ಅಲ್ಲಿಗೂ ಸೆಂಡ್ ಮಾಡಿರ್ತೀನಿ. ನೀವು ಬೇಕಾದರೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಾನು ಹೇಳ್ತಿರೋ ಡೇಟಾ ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ. ಓಕೆ, ತುಂಬ ಜನಕ್ಕೆ ನಂಬಿಕೆ ಇದೆ, ಯಾಕೆಂದರೆ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಎಲ್ಲ ಡೇಟಾ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಕಟ್ ಆಫ್ನು ಸಹ ಆಲ್ಮೋಸ್ಟ್ ಅಪ್ರೋಪ್ರಿಯೇಟ್ ಎಷ್ಟು ನಡೆಯುತ್ತೆ ಅಷ್ಟೇ ಹೇಳಿದ್ದೀನಿ. ಸೊ ಅದರಿಂದ ಏನಕ್ಕೆ ಡೌಟ್ ಬರುತ್ತೆ ಹೇಳಿ. ನೀವು ಇನ್ನೂ ಡೌಟ್ ಇತ್ತು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ಸರಿ. ಈಗ 2025 ಬರೋದಾದರೆ 100 ಸೀಟ್ ಮಿಕ್ಕಿದೆ. ಫಸ್ಟ್ ರೌಂಡಲ್ಲಿ ಕಟ್ ಆಫಲ್ಲಿ 1299 ಇಷ್ಟು ಕಟ್ ಆಫ್ ಬಂದಿದೆ ಫಸ್ಟ್ ರೌಂಡಲ್ಲಿ. ಅದೇ ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಆಗುತ್ತೆ ಅಂದರೆ 3700. ಇದು ಹೆಂಗೆ ಇಷ್ಟ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದು ಇನ್ನೂ ಸೆಕೆಂಡ್ ರೌಂಡ್ ಬಿಟ್ಟೇ ಇಲ್ಲ, ಇದು ಹೆಂಗೆ ಹೇಳೋಕ್ಕಾಗುತ್ತೆ ನೀವು ಅಂತ. ಇಲ್ಲಿ ಕೇಳಿಸ್ಕೊಳ್ಳಿ. ಈಗ 100 ಮೆಂಬರ್ಸ್ ಏನಿದ್ದಾರೆ, ಇವರು ಟಾಪ್ 100 ಮೆಂಬರ್ಸು ಏಮ್ಸ್ಗೆ ಜಾಯ್ನ್ ಆದರು ಅಂದರೆ ಕೆಳಗಡೆ ಇನ್ನು ಮಿಕ್ಕಿದ್ದು 100 ರ್ಯಾಂಕ್ಸ್ನ ನಾವು BMCಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಲ್ವಾ, ಕಾಮನ್ ಆಗಿ. ಸೊ ಅದರಿಂದ ಈ ರ್ಯಾಂಕಿಂದ, ಈ 1299 ರ್ಯಾಂಕಿಂದ ಏನು ಸ್ಟೇಟ್ ರ್ಯಾಂಕ್ ಇರುತ್ತೆ, ಆ ರ್ಯಾಂಕಿಂದ ಕೆಳಗಡೆ 100 ಶಿಫ್ಟ್ ಕೆಳಗಡೆ ಬಂದರೆ ನಿಮಗೆ 3700 ಹತ್ರ ರ್ಯಾಂಕ್ ನಿಲ್ಲುತ್ತೆ. ಓಕೆ, ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಎಷ್ಟು ಡಿಕ್ರೀಸ್ ಆಯಿತು ಅಂದರೆ, ಲಾಸ್ಟ್ ಇಯರು 4203 ಇತ್ತಾ, ಈ ವರ್ಷ 3700 ಇತ್ತು. ಅಟ್ ಎನಿ ಕಾಸ್ಟ್ ನಿಮಗೆ ಡಿಫ್ರೆನ್ಸ್ ಬಂದು ಟಾಪ್ ಕಾಲೇಜಸಲ್ಲೇ 2.3K ಡಿಫ್ರೆನ್ಸ್ ಸಿಗುತ್ತೆ. ಓಕೆ, ಈಗ ನನಗೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಸಿಕ್ಬಿಡ್ತು. ಓಕೆ, ನಿಮ್ಮದು ರ್ಯಾಂಕ್ ಬಂದು 3000 ಇರುತ್ತೆ ಅಲ್ವಾ, 3000 ಇದು ನಿಮಗೆ ಶ್ರೀ ಅಟಲ್ ಬಿಹಾರಿ ಸಿಕ್ಕಿರುತ್ತೆ. ನೀವೇನು ಅನ್ಕೋತೀರಾ, BMC ಹೆಂಗಾರು ಸಿಗಲ್ಲ, ಫಸ್ಟ್ ರೌಂಡಲ್ಲಿ ಹೋಗಿ ಜಾಯ್ನ್ ಆಗ್ಬೇಡ ಅಂತ. ಪ್ಲೀಸ್ ಅದಂತೂ ಮಾಡೋಕ್ಕೆ ಹೋಗಬೇಡಿ. ಈ ಕಾಲೇಜ್ ಅಂದರೆ ನಿಮ್ಮದು ಏನಾದರೂ ಟಾರ್ಗೆಟ್ ಇದೇ ಕಾಲೇಜ್ ಇತ್ತು ಅಂದರೆ ಬಂದು ಜಾಯ್ನ್ ಆಗಿ. ಟಾರ್ಗೆಟ್ ಇಲ್ಲದೆ ಇದ್ದರೆ, ನಿಮ್ಮ ಟಾರ್ಗೆಟ್ BMC ಇತ್ತು ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ. ನಿಮಗೆ BMC ಓವರ್ ಚೂಸ್ ಮಾಡಬೇಕಂದ್ರೆ ಚೂಸ್ ಮಾಡ್ಕೊಳ್ಳಿ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ನಿಮ್ಗೆ ಇಷ್ಟ, ಅದು ನಿಮ್ಮ ಇಷ್ಟದ ಮೇಲೆ ಅದು ನಡೆಯುತ್ತೆ. ಬಟ್ ಅದೇ ನೀವು BMC ನಿಮ್ಮ ಟಾರ್ಗೆಟ್ ಇದ್ದು ನೀವು ಈ ಕಾಲೇಜ್ ಇವಾಗ ತೊಗೊಂಡಿದ್ದೀರಾ ಅಂದರೆ, ಸಿಕ್ಕಿತ್ತೆ ಅಂದರೆ ಆಪ್ಷನ್ ಎ ಕೊಟ್ಟು ಹೋಗಿ ಜಾಯ್ನ್ ಆಗಿಬಿಡೋದಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ಕೇಳಿಸ್ಕೊಡಿ, 2.3 ಲ್ಯಾಕ್ ಕೆ ಡಿಫ್ರೆನ್ಸ್ ಆಗೇ ಆಗುತ್ತೆ ಅಟ್ ಎನಿ ಕಾಸ್ಟ್. ಓಕೆ, ಅಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಟಾಪ್ ಕಾಲೇಜಲ್ಲಿ. ಇನ್ನು ಕೆಳಗಡೆ ಬರ್ತಾ ಹೋದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಡಿಫ್ರೆನ್ಸು. ಈಗ SABMC ಅಂತ ಅಂದ್ಕೊಳ್ಳಪ್ಪ, ಅದರಲ್ಲಿ 2024 60 ಸೀಟ್ಸು ಡಿಫರ್ ಆಯಿತು ಅಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ 2K ಡಿಫ್ರೆನ್ಸ್ ಬಂದಿತ್ತು. ಅದೇ ಈಗ 2025 100 ಸೀಟ್ ಡಿಫ್ರೆನ್ಸ್ ಆಯಿತು ಅಂದರೆ, ಇವಾಗ ಕಟ್ ಆಫ್ ಒಂದು ಫಸ್ಟ್ ರೌಂಡಲ್ಲಿ 3.4K ಇದೆ, ಅರೌಂಡ್ 6K ಆಗುತ್ತೆ ಅಲ್ವಾ. ಈಗ 100 ಸೀಟ್ಸ್ ಇತ್ತು, ಇಲ್ಲಿ 60 ಸೀಟ್ಸ್ಗೆ 2K ಬಂತು ಅಂದರೆ ಇಲ್ಲಿಂದ ಒಂದು 6K ಅರೌಂಡ್ ಆಯಿತು ಅಂದರೆ ನಿಮಗೆ SABMC ಸಿಗುತ್ತೆ. ಅದ್ರ ಮೇಲೆ ಹೋಯ್ತು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಜನರಲ್ ಮೆರಿಟ್ ಹೇಳ್ತಿದ್ದೀನಿ, ನಿಮ್ಮ ಕ್ಯಾಟಗರಿಗೆ ಅಂದರೆ ಪಕ್ಕ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಕ್ಯಾಟಗರಿಗೆ ಎಷ್ಟೆಷ್ಟು ಮೇಲೆ ಕೆಳಗಡೆ ಆಗುತ್ತೆ ಅಂತ. ನೀವು ಜನರಲಾಗಿ ನೋಡೋದ್ರಿಂದ, ಜನರಲಲ್ಲಿ ಜಾಸ್ತಿ ಜನ ಇರೋದ್ರಿಂದ ನೀವು ಜನರಲ್ನ ಜಾಸ್ತಿ ನೋಡಬೇಕಾಗುತ್ತೆ, ಮತ್ತು ಅದರಿಂದ ನಿಮಗೆ ತುಂಬ ಐಡಿಯಾಗಳು ಸಿಗೋಂಥದ್ದು. ಓಕೆ, ಈಗ ನಮ್ಮ ಕಾಲೇಜು 10K ಅರೌಂಡಲ್ಲಿ ಇತ್ತು ಅಲ್ವಾ. ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡ್ತೀನಿ ನಿಮಗೆ, ಕಾಲೇಜ್ ಸಿಗೋಂಥದ್ದು ಸಿಗದೇ ಇರೋಂಥದ್ದು ಅದ್ರ ಮೇಲೆ. ಓಕೆ, ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋಸ್ ಮಾಡಿದ್ದೆ. ನಿಮ್ಮದು ರ್ಯಾಂಕು ಈಗ ನಿಮ್ಮದು 10,000 ಇತ್ತು ಅಂತ ಅಂದ್ಕೊಳ್ಳಿ. ಈ 10,000 ಇದ್ದು ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಗಬೇಕಂದ್ರೆ ನೀವು ಈ 10,000 ರ್ಯಾಂಕು ಅಂತ ನೋಡಿಕೊಂಡು ನೀವು ಕಾಲೇಜ್ನ ಹುಡುಕ್ಬಾರ್ದು. 13,000 ಅಂತ ನೋಡಿಕೊಂಡು ಕಾಲೇಜ್ನ ಹುಡುಕಿ ನಿಮ್ಗೆ ಇದು ಸಿಗುತ್ತಾ ಇಲ್ವಾ ಅಂತ ಪಕ್ಕ ಕನ್ಫರ್ಮ್ ಮಾಡ್ಕೋಬೇಕು. ಏನಕ್ಕೆ ಅಂತ ಹೇಳ, ಕರ್ನಾಟಕದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮದು ಕಟ್ ಆಫ್ ವೇರಿಯೇಷನ್ ಎಷ್ಟೆಷ್ಟಾಗುತ್ತೆ ಅಂತ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ವೀಡಿಯೋ ನಿಮಗೆ ಪ್ರೆಸೆಂಟ್ ಮಾಡಿದ್ದೆ. ಅದನ್ನೇ ಮತ್ತೆ ಪ್ರೆಸೆಂಟ್ ಮಾಡ್ತೀನಿ, ನೋಡ್ಕೊಳ್ಳಿ. ರ್ಯಾಂಕ್ ಎಷ್ಟು ವೇರಿ ಆಗುತ್ತೆ ಅಂತ. 10K ರ್ಯಾಂಕಲ್ಲಿ 2 to 3K ವೇರಿ ಆಗುತ್ತೆ, 20K ರ್ಯಾಂಕಲ್ಲಿ 4 to 5K, 50 ರ್ಯಾಂಕಲ್ಲಿ 7 to 8K, 70K ರ್ಯಾಂಕಲ್ಲಿ 8 to 10K, 85K ರ್ಯಾಂಕಲ್ಲಿ 8 to 10K, ಮತ್ತು 1,10Kಲಿ 5 to 6K. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ. ಆ ಗ್ರೂಪಲ್ಲಿ ಈಗ 70K ರೇಂಜಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಬೇಕಿತ್ತು, ಇಲ್ಲಿ ಮತ್ತೆ 1,10Kಲಿ 5 to 6K ಬಂದಿದೆ ಅಂತ ಥಿಂಕ್ ಮಾಡ್ಕೊಳಕ್ಕೋಗ್ಬೇಡಿ. ಇದೆಲ್ಲ ಪಕ್ಕ ಅನಾಲಿಸಿಸ್ ಮಾಡಿ ನಿಮಗೆ ತೋರಿಸ್ತಿರೋದು. ನೀವೇನು ಮಾಡಬೇಕು, ಈಗ ಒಂದು ಹಾಸನ್ ಕಾಲೇಜ್ ಇದೆ ಅಂದ್ಕೊಳ್ಳಿ. ಹಾಸನ್ಗೆ ಈಗ ಒಂದು 20Kಗೆ ನಿಮಗೆ ಕಾಲೇಜ್ ಸಿಗಬೇಕಿತ್ತು. ಬಟ್ ನೀವೇನು ಥಿಂಕ್ ಮಾಡಬೇಕು, 20K ವೇರಿಯೇಷನ್ ಎಷ್ಟಿದೆ, 24 ಇದೆ. ನೀವು ಈಗ 24 ನಿಮ್ಮದು ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕು 24 ಅಂತ ಇಟ್ಕೊಂಡು ನಿಮಗೆ ಹಾಸನ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಅಷ್ಟೇ ಸಿಂಪಲ್. ಈಗ ಇದು 24 ಆದಮೇಲೂ ನಿಮ್ಗೆ ಹಾಸನ್ ಸಿಗ್ತಿದೆ ಅಂದರೆ ನಿಮಗೆ ಅದು ಕನ್ಫರ್ಮಾಗಿ ಸಿಗುತ್ತೆ ಅಟ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಅಲ್ಲ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ರಿಸಲ್ಟ್ಸ್ ಎಲ್ಲ. ಸೆಕೆಂಡ್ ರೌಂಡ್ವರೆಗೆ ವೆಯ್ಟ್ ಮಾಡಿ. ಇಫ್ ಯು ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದಟ್ ಕಾಲೇಜ್, ಈ ಕಾಲೇಜೇ ಬೇಕಿತ್ತು, ಈ ಕಾಲೇಜ್ ಸಿಕ್ಕಾಯಿತು ಅಂದರೆ ಮಾತ್ರ ಆಪ್ಷನ್ ಎ ಕೊಟ್ಟು, ಆಪ್ಷನ್ 1 ಕೊಟ್ಟು ಜಾಯ್ನ್ ಆಗಿ. ನಿಮಗೆ ಒಂದು ಸ್ವಲ್ಪ ಈಗ
ಸೆಕ್ಯೂರಿಟಿ ಡೆಪಾಸಿಟ್ ಎಲ್ಲ ಕಟ್ಟಬೇಕಾಗುತ್ತೆ. ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಇದಿರುತ್ತೆ, ಏನು ಮಾಡೋದು 1 ಲಕ್ಷ ಕಟ್ಟಬೇಕಲ್ಲ, ಹೋಗಿ ಜಾಯ್ನ್ ಆಗ್ಬಿಡೋಣ. ಪ್ಲೀಸ್ ಆ ರೀತಿ ಮಾಡೋಕ್ಕೋಗ್ಬೇಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡಿಕೊಂಡು ಜಾಯ್ನ್ ಆಗಿ. ಓಕೆ, ಇಷ್ಟು ವೇರಿಯೇಷನ್ಸ್ ಇಟ್ಕೊಂಡು ನಿಮ್ಮದು ರ್ಯಾಂಕ್ಸು ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೀವು ಬಾರ್ಡ್ರಲ್ಲಿ ಇದ್ದೀರಾ ಅಂದರೆ ಈಗ 70K ಎಲ್ಲ ಇದ್ದರೆ ನೀವೇನು ಮಾಡಬೇಕು, 8 to 10K ಡಿಫ್ರೆನ್ಸಲ್ಲಿ ನೀವು ರ್ಯಾಂಕ್ನ ಆ್ಯಡ್ ಮಾಡಿಕೊಂಡು ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ವಿಡಿಯೋ ಲೆಂತಿ ಆಯಿತು, ಇರಲಿ ಏನಾಗಲ್ಲ. ಕಂಟೆಂಟ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.